ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಂ ನಲ್ಲಿ ಬರುವಂತಹ ಮ್ಯಾನೇಜ್ಮೆಂಟ್ ಅಕೌಂಟ್ ಸಬ್ಜೆಕ್ಟ್ ನಲ್ಲಿ 2 ಮಾರ್ಕ್ಸ್ ಗೆ ಸಂಬಂಧಪಟ್ಟಂತೆ ಕೇಳುವಂತಹ ಲೆಕ್ಕಗಳನ್ನ, ಅವುಗಳ ಉತ್ತರಗಳನ್ನ ಮತ್ತು ಶಾರ್ಟ್ಕಟ್ ಆಗಿ ನೆನಪಿಟ್ಟುಕೊಳ್ಳುವಂತಹ ವಿಧಾನವನ್ನ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಒಟ್ಟು 5 ಮೆಥಡ್ ಇದೆ. ಸೊ 5 ಮೆಥಡ್ ನಲ್ಲಿ ಒಂದು ಪ್ರಶ್ನೆ ನಿಮಗೆ ಕಂಪಲ್ಸರಿ 2 ಮಾರ್ಕ್ಸ್ ಗೆ ಲೆಕ್ಕ ಕೊಟ್ಟೆ ಕೊಡ್ತಾರೆ. ಸೊ ಅದೇನೇನಂದ್ರೆ ಆಪರೇಟಿಂಗ್ ರೇಷಿಯೋ ಅಂತ ಇರುತ್ತೆ, ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಅಂತ ಇದೆ, ಕರೆಂಟ್ ಅಸೆಟ್ ನ ಕ್ಯಾಲ್ಕುಲೇಷನ್ ಮಾಡೋದು ಅಥವಾ ಅದನ್ನೇ ಕರೆಂಟ್ ಲಯಬಿಲಿಟಿ ಕ್ಯಾಲ್ಕುಲೇಷನ್ ಮಾಡೋದು ಕೇಳಬಹುದು, ಕ್ಯಾಪಿಟಲ್ ಟರ್ನ್ ಓವರ್ ರೇಷಿಯೋ ಕೇಳ್ತಾರೆ, ಕಾಸ್ಟ್ ಆಫ್ ಮಷೀನ್ ಕಂಡುಹಿಡಿಯೋದು ಕೇಳ್ತಾರೆ, ಪರ್ಚೇಸ್ ಕಾಸ್ಟ್ ಆಫ್ ಮಷೀನ್. ಸೊ ಫಸ್ಟ್ ಒನ್ ನೋಡಿ, ಆಪರೇಟಿಂಗ್ ರೇಷಿಯೋ. ಇದಕ್ಕೆ ಬೇರೆ ಹೆಸರಿಲ್ಲ. ಕ್ವಶನ್ ಅಲ್ಲಿ ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಆಪರೇಟಿಂಗ್ ರೇಷಿಯೋ ಅಂತ ಕೊಡ್ತಾರೆ. 3 ಐಟಮ್ ಕೊಟ್ಟಿರ್ತಾರೆ: ನೆಟ್ ಸೇಲ್ಸ್, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಫಸ್ಟ್ ನಿಮ್ ಕೆಲಸ ಏನಂದ್ರೆ ಅದ್ರ ಸೂತ್ರ ಬರೀಬೇಕು. ಆಪರೇಟಿಂಗ್ ರೇಷಿಯೋ ಸೂತ್ರ ಏನಂದ್ರೆ ಆಪರೇಟಿಂಗ್ ರೇಷಿಯೋ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್. ಸೊ ಆಪರೇಟಿಂಗ್ ರೇಷಿಯೋನ ಪರ್ಸೆಂಟೇಜ್ ನಲ್ಲಿ ಬರೀಬೇಕು, ಆದ್ರಿಂದ ಇಂಟು 100. ಸೊ ಫಾರ್ಮುಲಾ ಪ್ರಕಾರ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕ್ವಶನ್ ಅಲ್ಲಿ 5 lakh ಇದೆ, ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಕ್ವಶನ್ ಅಲ್ಲಿ 60,000 ಇದೆ, ನೆಟ್ ಸೇಲ್ಸ್ ಕ್ವಶನ್ ಅಲ್ಲಿ 8 lakh ಇದೆ, ಇಂಟು 100. ಇದು 2 ಮಾರ್ಕ್ಸ್ ಆಗಿರೋದ್ರಿಂದ ಡೈರೆಕ್ಟ್ ಆಗಿ ಬಿಡಿಸೋದಿರುತ್ತೆ. ಸೊ 5 lakh ಪ್ಲಸ್ 60,000 ಡಿವೈಡೆಡ್ ಬೈ 8 lakh ಇಂಟು 100. ಫಸ್ಟ್ ಪ್ಲಸ್ ಮಾಡೋಣ. 5 lakh 60,000 ಆಯ್ತು, ಡಿವೈಡೆಡ್ ಬೈ 8 lakh ಇಂಟು 100 ಮಾಡೋಣ, 70 ಬರುತ್ತೆ. 100 ಇಂಟು ಮಾಡಿರೋದ್ರಿಂದ ಪರ್ಸೆಂಟೇಜ್ ನಲ್ಲಿ ಆನ್ಸರ್ ಬರೀಬೇಕು. ಸೊ 70%. ಈ ರೀತಿಯಾಗಿ ಆಪರೇಟಿಂಗ್ ರೇಷಿಯೋನ ನೀವು ಬಿಡಿಸಬೇಕು. ಇನ್ನು ಸೆಕೆಂಡ್ ಒನ್, ಸ್ಟಾಕ್ ಟರ್ನ್ ಓವರ್ ರೇಷಿಯೋ. ಸೊ ಸ್ಟಾಕ್ ಟರ್ನ್ ಓವರ್ ರೇಷಿಯೋ 2 ರೀತಿ ಬಂದಿದೆ. ಒಂದು ಡೈರೆಕ್ಟ್ ಆಗಿ ಬಿಡಿಸೋದು ಕೇಳಬಹುದು, ಒಂದು ಒಳಗಿನ ಐಟಮ್ ಕಂಡು ಹಿಡಿದು ಬಿಡಿಸೋದು ಕೇಳಬಹುದು. ಸೊ ಫಸ್ಟ್ ಒನ್ ಡೈರೆಕ್ಟ್ ಆಗಿ ನೋಡೋಣ. ಕ್ಯಾಲ್ಕುಲೇಟ್ ಸ್ಟಾಕ್ ಟರ್ನ್ ಓವರ್ ರೇಷಿಯೋ. ಕ್ವಶನ್ ಅಲ್ಲಿ ಕೊಟ್ಟಿರುವಂತ ಐಟಮ್ ಏನಂದ್ರೆ ಎವರೇಜ್ ಸ್ಟಾಕ್ 40,000 ಇದೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 1,20,000 ಇದೆ. ಆಲ್ರೆಡಿ ನಾ ಹೇಳಿದ್ದೀನಿ ಫಾರ್ಮುಲಾ ಫಸ್ಟ್ ಬರೀಬೇಕು, ಅದಕ್ಕೆ ಮಾರ್ಕ್ಸ್ ಇರುತ್ತೆ 1 ಮಾರ್ಕ್ಸ್. ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಎವರೇಜ್ ಸ್ಟಾಕ್. ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕ್ವಶನ್ ಅಲ್ಲಿ 1,20,000 ಇದೆ, ಎವರೇಜ್ ಸ್ಟಾಕ್ 40,000 ಇದೆ. ಎರಡನ್ನೂ ಹಾಕಿ ನಾವು ಡಿವೈಡೆಡ್ ಬೈ ಮಾಡಿದಾಗ 3 ಬರುತ್ತೆ. ಟರ್ನ್ ಓವರ್ ರೇಷಿಯೋನ ನಾವು ಟೈಮ್ಸ್ ನಲ್ಲಿ ಬರ್ತೀವಿ. ಸೊ 3 ಟೈಮ್ಸ್. ಇದನ್ನೇ ಕ್ವಶನ್ ಅಲ್ಲಿ ಈ ಫಾರ್ಮುಲಾ ಬೇಕಾಗಿರೋ ಕಾಸ್ಟ್ ಆಫ್ ಗುಡ್ ಸೋಲ್ಡ್ ಎವರೇಜ್ ಸ್ಟಾಕ್ ಅವ್ರು ಕೊಟ್ಟಿಲ್ಲ ಅಂದ್ರೆ ಅದನ್ನು ನೀವು ಕಂಡು ಹಿಡಿದ ಮೇಲೆ ಇದನ್ನ ಸಾಲ್ವ್ ಮಾಡಬೇಕು ಪ್ರಾಬ್ಲಮ್ ನ. ಸೊ ಆ ರೀತಿ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ಸ್ಟಾಕ್ ಟರ್ನ್ ಓವರ್ ರೇಷಿಯೋ. ಗ್ರಾಸ್ ಪ್ರಾಫಿಟ್ 25%, ಸೇಲ್ಸ್ 2 lakh, ಓಪನಿಂಗ್ ಸ್ಟಾಕ್ 20,000, ಕ್ಲೋಸಿಂಗ್ ಸ್ಟಾಕ್ 40,000. ಸೊ ಫಾರ್ಮುಲಾ ಏನಂತ ಗೊತ್ತಿದೆ. ನಮಗ್ ಬೇಕಾಗಿರೋದು ಕಾಸ್ಟ್ ಆಫ್ ಗೂಡ್ ಸೋಲ್ಡ್. ಸೇಲ್ ನಲ್ಲಿ ಗ್ರಾಸ್ ಪ್ರಾಫಿಟ್ ನ ಮೈನಸ್ ಮಾಡಿದ್ರೆ ಅದನ್ನ ಕಾಸ್ಟ್ ಆಫ್ ಗೂಡ್ ಸೋಲ್ಡ್ ಅಂತ ಕರಿತೀವಿ. 2 ಸ್ಟಾಕ್ ಕೊಟ್ಟಿರೋದನ್ನ ಪ್ಲಸ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ಅದನ್ನ ಎವರೇಜ್ ಸ್ಟಾಕ್ ಅಂತ ಕರಿತೀವಿ. ಸೊ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಬೇಕಂದ್ರೆ ನಮಗ್ ಬೇಕಾಗಿರೋದು ಕಾಸ್ಟ್ ಆಫ್ ಗೂಡ್ ಸೋಲ್ಡ್ ಮತ್ತು ಎವರೇಜ್ ಸ್ಟಾಕ್. ಇದನ್ನ ಕಂಡುಹಿಡಿಯೋ ಫಾರ್ಮುಲಾ. ಕಾಸ್ಟ್ ಆಫ್ ಗೂಡ್ ಸೋಲ್ಡ್ ಬೇಕಂದ್ರೆ ಸೇಲ್ಸ್ ನಲ್ಲಿ ಗ್ರಾಸ್ ಪ್ರಾಫಿಟ್ ಮೈನಸ್ ಮಾಡಬೇಕು. ಇದನ್ನ ಕಂಡುಹಿಡಿಯುವಂತ ಸೂತ್ರ ಎವರೇಜ್ ಸ್ಟಾಕ್ ನ. ಸೊ 2 ಸ್ಟಾಕ್ ನ ಪ್ಲಸ್ ಮಾಡಿ ಡಿವೈಡೆಡ್ ಬೈ 2 ಮಾಡಬೇಕು. ಸೊ ಗ್ರಾಸ್ ಪ್ರಾಫಿಟ್ 25% ಇದೆ, ಸೇಲ್ಸ್ ಮೇಲೆ 25% ಮಾಡೋಣ. ಸೊ ಸೇಲ್ಸ್ ಮೇಲೆ 25% ಮಾಡಿದಾಗ 50,000 ಬರುತ್ತೆ. ಮೊದಲು ಗಿವನ್ ಬರ್ಕೊಂಡಿದೀನಿ. ಗ್ರಾಸ್ ಪ್ರಾಫಿಟ್ 25% ಇದೆ, ಸೇಲ್ಸ್ 2 lakh ಇದೆ, ಓಪನಿಂಗ್ ಸ್ಟಾಕ್ 20,000 ಇದೆ, ಕ್ಲೋಸಿಂಗ್ ಸ್ಟಾಕ್ 40,000 ಇದೆ. ಸೊ 2 lakh ಮೇಲೆ 25% ಮಾಡಿದ್ರೆ 50,000 ಬಂತು. ಇದು ಗ್ರಾಸ್ ಪ್ರಾಫಿಟ್. ನಮಗೆ ಬೇಕಾಗಿರೋದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಟೋಟಲ್ ಸೇಲ್ ನಲ್ಲಿ ಈ 25% ಅಂದ್ರೆ 50,000 ನ ಮೈನಸ್ ಮಾಡಿದಾಗ 1,50,000 ಬಂತಲ್ಲ, ಇದನ್ನ ನಾವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಕರಿತೀವಿ. 2 ಸ್ಟಾಕ್ ನ ಪ್ಲಸ್ ಮಾಡಿ ಡಿವೈಡೆಡ್ ಬೈ ಮಾಡಿದಾಗ 30,000 ಬಂತು. ಇದನ್ನ ಎವರೇಜ್ ಸ್ಟಾಕ್ ಅಂತ ಕರಿತೀವಿ. ಇವಾಗ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎವರೇಜ್ ಸ್ಟಾಕ್ ನಮ್ಗೆ ಗೊತ್ತಾಯ್ತು. ಫೈನಲ್ ಆನ್ಸರ್ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಕಂಡಿಡಿಯೋಣ. 1,50,000 ನ 30,000 ಡಿವೈಡ್ ಬೈ ಮಾಡಿದಾಗ 5 ಬರುತ್ತೆ. ಟರ್ನ್ ಓವರ್ ರೇಷಿಯೋನ ನಾವು ಟೈಮ್ಸ್ ನಲ್ಲಿ ಬರಿತೀವಿ. ಸೊ 5 ಟೈಮ್ಸ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಕರೆಂಟ್ ಅಸೆಟ್ ಅಥವಾ ಕರೆಂಟ್ ಲಯಬಿಲಿಟಿ ಕಂಡಿಡಿ ಅಂತ ಹೇಳಿದ್ರೆ ಕ್ಯಾಲ್ಕುಲೇಟ್ ಕರೆಂಟ್ ಅಸೆಟ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್. ಕರೆಂಟ್ ರೇಷಿಯೋ ಇಸ್ 3, ಕರೆಂಟ್ ಲಯಬಿಲಿಟಿ ಇಸ್ 1,50,000. ನೆನಪಿರ್ಲಿ, ಕರೆಂಟ್ ಅಸೆಟ್ ಕಂಡಿಡಿ ಅಂದ್ರೆ ಕ್ವಶನ್ ಅಲ್ಲಿ ಕೊಟ್ಟಿರೋ ರೇಷಿಯೋ, ಕ್ವಶನ್ ಅಲ್ಲಿ ಕೊಟ್ಟಿರೋ ಅಮೌಂಟ್ ನ ಇಂಟು ಮಾಡಬೇಕು. ಲಯಬಿಲಿಟಿ ಕಂಡಿಡಿ ಅಂದ್ರೆ ಅಮೌಂಟ್ ನ ರೇಷಿಯೋದ್ಲೆ ಡಿವೈಡೆಡ್ ಬೈ ಮಾಡಬೇಕು. ಸೊ ಅಸೆಟ್ ಕೇಳಿರೋದ್ರಿಂದ ಕರೆಂಟ್ ರೇಷಿಯೋ ಇಂಟು ಕರೆಂಟ್ ಲಯಬಿಲಿಟಿ ಅಂತ ಬರೀತೀವಿ. ಒಂದ್ ವೇಳೆ ಅವರು ನಮಗೆ ಕರೆಂಟ್ ಅಸೆಟ್ ಕಂಡಿಡಿ ಅನ್ನೋ ಬದಲಾಗಿ ಕರೆಂಟ್ ಲಯಬಿಲಿಟಿ ಅಂದಿದ್ರೆ, ಸೊ ಇಲ್ಲಿ ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ರೇಷಿಯೋ ಅಂತ ನೀವು ಫಾರ್ಮುಲಾ ಮಾಡ್ಕೋಬೇಕು. ಇಂಟು ಮಾಡ್ಕೊಂಡು ಹಿಡಿತೀವಿ ಅಸೆಟ್ ನ, ಲಯಬಿಲಿಟಿನ ಡಿವೈಡೆಡ್ ಬೈ ಮಾಡ್ಕೊಂಡು ಹಿಡಿತೀವಿ. ಸೊ ಕ್ವಶನ್ ನಲ್ಲಿರೋ ರೇಷಿಯೋ, ಕ್ವಶನ್ ನಲ್ಲಿರೋ ಲಯಬಿಲಿಟಿ ಅಮೌಂಟ್ ನ ಇಂಟು ಮಾಡ್ತಾ ಇದ್ದೀನಿ, 4,50,000. ಸೊ ಈ ರೀತಿಯಾಗಿ ಕರೆಂಟ್ ಅಸೆಟ್ ಕೇಳಿ ಕರೆಂಟ್ ಲಯಬಿಲಿಟಿ ಕೇಳಿ ನಿಮ್ಗೆ ಕಂಡಿಡಿಯೋದು ಗೊತ್ತಿರಬೇಕು. ಒಂದ್ ವೇಳೆ ಅವ್ರು ಕಂಡಿಡಿದಿದ್ದೆ ಕರೆಂಟ್ ಲಯಬಿಲಿಟಿ,
ಇಲ್ಲಿ ಕೊಟ್ಟಿರೋದೇ ಕರೆಂಟ್ ಅಸೆಟ್ ಆಗಿತ್ತಂದ್ರೆ 1,50,000 ಡಿವೈಡೆಡ್ ಬೈ 3 ಮಾಡ್ತಿದ್ದೆ 50,000 ಬರ್ತಾ ಇತ್ತು ಕರೆಂಟ್ ಲಯಬಿಲಿಟಿ. ನೆಕ್ಸ್ಟ್ ಈಗ 4ನೇ ಮೆಥಡ್ ಕ್ಯಾಪಿಟಲ್ ಟರ್ನ್ ಓವರ್ ರೇಷಿಯೋ. ಫಿಕ್ಸ್ಡ್ ಅಸೆಟ್ 8 lakh, ವರ್ಕಿಂಗ್ ಕ್ಯಾಪಿಟಲ್ 2 lakh, ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ 40 lakh, ಗ್ರಾಸ್ ಪ್ರಾಫಿಟ್ 8 lakh. ಕ್ಯಾಲ್ಕುಲೇಟ್ ಕ್ಯಾಪಿಟಲ್ ಟರ್ನ್ ಓವರ್ ರೇಷಿಯೋ. ಸೊ ಕ್ಯಾಪಿಟಲ್ ಟರ್ನ್ ಓವರ್ ರೇಷಿಯೋ ಕಂಡುಹಿಡಿಬೇಕಂದ್ರೆ ಅದ್ರ ಫಾರ್ಮುಲಾ ಗೊತ್ತಿರಬೇಕು. ನೆಟ್ ಸೇಲ್ಸ್ ಅಥವಾ ಅದಕ್ಕೆ ರೆವೆನ್ಯೂ ಫ್ರಮ್ ಆಪರೇಷನ್ ಅಂತಾನು ಕರಿತೀವಿ, ಡಿವೈಡೆಡ್ ಬೈ ಕ್ಯಾಪಿಟಲ್ ಎಂಪ್ಲಾಯ್ಡ್. ಸೊ ಕ್ವಶನ್ ಅಲ್ಲಿ ಒಂದು ಕೊಟ್ಟಿರೋದಿಲ್ಲ, ಎರಡು ಐಟಮ್ ನಾವು ಕಂಡುಹಿಡಿಬೇಕು. ಸೊ ರೆವೆನ್ಯೂ ಫ್ರಮ್ ಆಪರೇಷನ್ ಹೇಗೆ ಕಂಡುಹಿಡಿತಾರೆ ಅಂದ್ರೆ ಕ್ವಶನ್ ಅಲ್ಲಿರೋ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಮತ್ತು ಗ್ರಾಸ್ ಪ್ರಾಫಿಟ್ ನ ಆಡ್ ಮಾಡಬೇಕು. ಎಷ್ಟೆಷ್ಟಿದೆ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ 40 lakh ಇದೆ ಮತ್ತು ಗ್ರಾಸ್ ಪ್ರಾಫಿಟ್ ಎಷ್ಟಿದೆ 8 lakh ಇದೆ. ಸೊ 40ಗೆ 8 lakh ನ ಪ್ಲಸ್ ಮಾಡಿದ್ರೆ 48 lakh ಆಗುತ್ತೆ. ಇದೇ ನಮ್ಮ ರೆವೆನ್ಯೂ ಫ್ರಮ್ ಆಪರೇಷನ್ ನೆಟ್ ಸೇಲ್ಸ್. ಇನ್ನು ಕ್ಯಾಪಿಟಲ್ ಎಂಪ್ಲಾಯ್ಡ್ ಬೇಕಂದ್ರೆ ಫಿಕ್ಸ್ಡ್ ಅಸೆಟ್ ಗೆ ವರ್ಕಿಂಗ್ ಕ್ಯಾಪಿಟಲ್ ನ ಆಡ್ ಮಾಡಬೇಕು. ಫಿಕ್ಸ್ಡ್ ಅಸೆಟ್ 8 lakh ಇದೆ, ವರ್ಕಿಂಗ್ ಕ್ಯಾಪಿಟಲ್ 2 lakh ಇದೆ, ಎರಡನ್ನೂ ಟೋಟಲ್ ಮಾಡಿದ್ರೆ 10 lakh. ಅಂದ್ರೆ ಮೊದಲಿರೋ ಎರಡು ಐಟಮ್ ನ ಟೋಟಲ್ ಮಾಡ್ಕೋಬೇಕು, ನೆಕ್ಸ್ಟ್ ಇರೋ ಎರಡು ಐಟಮ್ ನ ಟೋಟಲ್ ಮಾಡ್ಕೋಬೇಕು, ಅವುಗಳ ಮೂಲಕ ನಾವು ಡಿವೈಡೆಡ್ ಬೈ ಮಾಡಿ ಆನ್ಸರ್ ನ ಕಂಡುಹಿಡಿಬೇಕು. ಸೊ 40 lakh ಪ್ಲಸ್ 8 lakh ನ ಆಡ್ ಮಾಡ್ಕೊಂಡ್ರೆ 48 lakh ಆಯ್ತು. 8 lakh ಪ್ಲಸ್ 2 lakh ನ ಆಡ್ ಮಾಡ್ಕೊಂಡ್ರೆ 10 lakh ಆಯ್ತು. ಎರಡು ಐಟಮ್ ನ ನಾವು ಕಂಡುಹಿಡ್ಕೊಂಡು ಫಾರ್ಮುಲಾದಲ್ಲಿ ಡಿವೈಡೆಡ್ ಬೈ ಮಾಡಿದಾಗ 4.8 ಬಂತು. ಅದನ್ನ ಟೈಮ್ಸ್ ನಲ್ಲಿ ಆನ್ಸರ್ ಬರ್ತೀವಿ, ಯಾಕಂದ್ರೆ ಇದು ಕೂಡ ಟರ್ನ್ ಓವರ್ ರೇಷಿಯೋ. ಸ್ಟಾಕ್ ಟರ್ನ್ ಓವರ್ ರೇಷಿಯೋ, ಕ್ಯಾಪಿಟಲ್ ಟರ್ನ್ ಓವರ್ ರೇಷಿಯೋನ ಟೈಮ್ಸ್ ನಲ್ಲಿ ಬರೀಬೇಕು. ಯಾವುದೇ ಅಸೆಟ್ ಲಯಬಿಲಿಟಿ ಕಂಡುಹಿಡಿಯ ಅಂದ್ರೆ ರುಪೀಸ್ ನಲ್ಲಿ ಆನ್ಸರ್ ಬರೀಬೇಕು. ಆಪರೇಟಿಂಗ್ ರೇಷಿಯೋ ಕೇಳಿದ್ರೆ ಪರ್ಸೆಂಟೇಜ್ ನಲ್ಲಿ ಆನ್ಸರ್ ಬರೀಬೇಕು. ಲಾಸ್ಟ್ ಕ್ವಶನ್ 5ನೇ ಮೆಥಡ್ ಯಾವ್ದಂದ್ರೆ ಕಾಸ್ಟ್ ಆಫ್ ಮಷಿನ್ ಕಂಡುಹಿಡಿ ಅಂತ ಹೇಳಿರ್ತಾರೆ. ಕ್ಯಾಲ್ಕುಲೇಟ್ ಕಾಸ್ಟ್ ಆಫ್ ಮಷಿನ್ ಪರ್ಚೇಸ್ಡ್. ಸೊ ಈ ಜಾಗದಲ್ಲಿ ಮಷಿನ್ ಬದಲಿ ಬಿಲ್ಡಿಂಗ್, ಫರ್ನಿಚರ್ ಯಾವ್ದು ಕೊಟ್ಟರು ಬಿಡಿಸೋ ಮೆಥಡ್ ಸೇಮ್, ಬರೀ ಅಸೆಟ್ ಹೆಸರಷ್ಟೇ ಚೇಂಜ್. ಸೊ ಪರ್ಚೇಸ್ ಅಮೌಂಟ್ ಕಂಡುಹಿಡಿಬೇಕಂದ್ರೆ ಫಾರ್ಮುಲಾ ಗೊತ್ತಿರಬೇಕು. ಕಾಸ್ಟ್ ಆಫ್ ಮಷಿನರಿ ಪರ್ಚೇಸ್ಡ್ ಇಸ್ ಈಕ್ವಲ್ ಟು ಫಸ್ಟ್ ಕ್ಲೋಸಿಂಗ್ ಮಷಿನ್ ತಗೊಂಡು ಪ್ಲಸ್ ಅದಕ್ಕೆ ಮಷಿನ್ ಸೋಲ್ಡ್ ಅಮೌಂಟ್ ನ ಆಡ್ ಮಾಡಿ ಮೈನಸ್ ಓಪನಿಂಗ್ ಮಷಿನ್ ನ ಮಾಡಬೇಕು. ಸೊ ಕ್ವಶನ್ ಅಲ್ಲಿ ಎಷ್ಟಿದೆ ಕ್ಲೋಸಿಂಗ್ ಮಷಿನ್ 6,50,000 ಇದೆ, ಥರ್ಡ್ ಐಟಮ್. 6,50,000 ಗೆ ಪ್ಲಸ್ ಏನ್ ಮಾಡಬೇಕು ಪರ್ಚೇಸ್ ಮಾಡಿರೋದು, ಸೇಲ್ ಮಾಡಿರೋದು. ಕಾಸ್ಟ್ ಆಫ್ ಮಷಿನ್ ಸೋಲ್ಡ್ ಎಷ್ಟಿದೆ 1 lakh. ಸೊ 6,50,000 ಪ್ಲಸ್ 1 lakh 7,50,000 ಆಯ್ತು. ಮೈನಸ್ ಓಪನಿಂಗ್ ಮಾಡಬೇಕು 5 lakh ಇದೆ, 2,50,000. ಸೊ ಈ ರೀತಿಯಾಗಿ ನಾವು ಮಾಡಿ ಆನ್ಸರ್ ನ ಕಂಡುಹಿಡಿಬೇಕು 2,50,000. ಸೊ ಈಸಿ ಆಗಿರುವಂತ ಮೆಥಡ್ ನಾ ಗಿವನ್ ಎಲ್ಲ ಬರೆದಿದ್ದೀನಿ, ನೀವು ಬರಲಿಲ್ಲ ಅಂದ್ರೂ ನಡೆಯುತ್ತೆ. ಫಾರ್ಮುಲಾ ಕಂಪಲ್ಸರಿ, ಬಿಡಿಸೋ ಮೆಥಡ್ ನ ತೋರಿಸೋದು ಕಂಪಲ್ಸರಿ ಆಗಿರುತ್ತೆ, ಡೈರೆಕ್ಟ್ ಆಗಿ ಆನ್ಸರ್ ಬರೆಯೋದಕ್ಕೆ ಬರೋದಿಲ್ಲ. ಸೊ ಇಷ್ಟು 5 ಮೆಥಡ್ ನೀವು ನೆನ್ಪಿಟ್ಕೊಂಡ್ರೆ 2 ಮಾರ್ಕ್ಸ್ ನಲ್ಲಿ ಬರುವಂತ ಎಲ್ಲ ಪ್ರಾಬ್ಲಮ್ ನ ನೀವು ಸಾಲ್ವ್ ಮಾಡಬಹುದು. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ 5 ಅಂಕದ ಪ್ರಶ್ನೋತ್ತರಗಳೊಂದಿಗೆ ಸಿಗೋಣ.